ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕದರಮುಂಡಲಗಿ ಗ್ರಾಮದ ಎಂ.ಕೆ. ಕಲ್ಲಜ್ಜನವರ್ ಇವರು ನಮ್ಮ ಪವರ್ಡ್ ಬೈ ಹೊಂಡಾ 6.5 HP MGK /4 ಖರೀದಿಸಿದ್ದಾರೆ. ಅವರಿಗೂ ಪೂರ್ವಕ ಧನ್ಯವಾದಗಳು. ಇದು 2.5 ಅಡಿ ಅಗಲ ಕಟಿಂಗ್ ಹೋಗ್ತದೆ. ಅಡಿಕೆ ಗರಿ ಆರಿಸಿದಂಗೂ ಕೂಡ ಹೊಡಿಬಹುದು. ಮುಂದಕ್ಕೆ 3 ಗೇರ್ ಇರ್ತದೆ, ರಿವರ್ಸ್ 1 ಗೇರ್ ಇರ್ತದೆ. ಯಾರು ಬೇಕಾದ್ರೂ ಸುಲಭವಾಗಿ ಓಡಿಸ್ಬೋದು. ಲೆಫ್ಟ್ ರೈಟ್ ಸೈಡ್ ಕ್ಲಚ್ಗಳು ಇರ್ತವೆ, ಸುಲಭವಾಗಿ ಓಡಿಸ್ಬೋದು. ಈ ರೀತಿ ನಾವು ಅಡಿಕೆ ತೋಟದಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ಗಿಡದ ಬೇರುಗಳು ಹರಿಯೋದಿಲ್ಲ, ಇಳುವರಿ ಹೆಚ್ಚಾಗ್ತದೆ, ಮತ್ತೆ ಭೂಮಿ ತಂಪಾಗಿರ್ತದೆ. ಈ ರೀತಿ ಮಲ್ಚಿಂಗ್ ಪದ್ಧತಿ ಅಂತಾರೆ. ಮಲ್ಚಿಂಗ್ ಪದ್ಧತಿ ನಾವು ಹುಲ್ಲು ಕತ್ತರಿಸಿ ಅಲ್ಲೇ ಬಿಡೋದು ಭೂಮಿ ಮೇಲೆ. ಅದು ಎರೆಹುಳುಗಳಿಗೆ ಸಮೃದ್ಧ ಆಹಾರವಾಗ್ತದೆ. ಯಾವಾಗ ಎರೆಹುಳುಗಳಿಗೆ ಸಮೃದ್ಧ ಆಹಾರ ಆಯ್ತೋ ಭೂಮಿ ತಾನಾಗಿ ಫಲವತ್ತಾಗ್ತದೆ. ಕಳೆಗಳನ್ನ ಕತ್ತರಿಸಿ ಅಲ್ಲೇ ಬಿಡಬೇಕು. ಉಳುಮೆ ಮಾಡಬಾರ್ದು. ಅಡಿಕೆ ತೋಟದಲ್ಲಿ ಉಳುಮೆ ಮಾಡಿದಾಗ ಇಳುವರಿ ಖಂಡಿತ ಕಡಿಮೆ ಆಗಿಬಿಡ್ತದೆ. ಬೇರುಗಳು ಇರ್ತವೆ, ಮೈಕ್ರೋ ಆರ್ಗ್ಯಾನ್ಸ್ ಸತ್ತೋಗ್ತವೆ, ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಡ್ತವೆ ಹೀಟ್ಗೆ. ನಾವು ಚಪ್ಪಲಿ ಬಿಟ್ಟು ಭೂಮಿ ಮೇಲೆ ಓಡಾಡಕ್ ಆಗಲ್ಲ ನೋಡಿ, ಅಷ್ಟು ಹೀಟ್ ಆಗಿರ್ತದೆ ಭೂಮಿ. ಹಾಗಾಗಿ ಮಲ್ಚಿಂಗ್ ಮಾಡಿ, ಈ ರೀತಿ ಕಳೆ ಕತ್ತರಿಸಿ ಅಲ್ಲೇ ಬಿಟ್ರೆ ಮಲ್ಚಿಂಗ್ ಆಗುತ್ತೆ. 2 ಇಂಚು ನೆಲದಿಂದ ಇದ್ರೆ ಭೂಮಿ ತಂಪಿರುತ್ತೆ. ಮತ್ತೆ ಅಡಿಕೆ ಗಿಡಗಳಿಗೆ, ತೆಂಗಿನ ಗಿಡಗಳಿಗೆ, ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳು, ಎಲ್ಲ ಬೆಳೆಗಳಿಗೂ MGK ಬಯೋಚಾರ್ ಬಳಸಬಹುದು. ಇದು 1 ಟೈಮ್ ಅಪ್ಲಿಕೇಶನ್. ಒಮ್ಮೆ ನಾವು ಭೂಮಿಗೆ ಹಾಕೋದು 100 ವರ್ಷಗಳವರೆಗೂ ನಮ್ಮ ಭೂಮಿಯಲ್ಲಿ ಇರ್ತದೆ. 1 ಗಿಡಕ್ಕೆ 2 kg 3 kg, ತೆಂಗಿನ ಗಿಡಕ್ಕೆ ದೊಡ್ಡ ದೊಡ್ಡ ತೆಂಗಿನ ಗಿಡ ಇದ್ರೆ 4 kg ವರೆಗೂ ಕೊಡ್ಬೋದು. ಇಳುವರಿ ಈ ರೀತಿ ಬರ್ತದೆ. ನಾವು ಬಯೋಚಾರ್ನ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಟ್ಟಾಗ ಇಳುವರಿ ಆಟೋಮೆಟಿಕ್ ಹೆಚ್ಚಾಗ್ತದೆ. ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ 30% ಹೆಚ್ಚಾಗ್ತದೆ. ಈ ರೀತಿ ಒಣಗಿದ ಗಿಡಗಳು ಕೂಡ ಹಚ್ಚ ಹಸಿರಾಗ್ತವೆ. ದಯವಿಟ್ಟು ನೀವು 10 ಗಿಡ 20 ಗಿಡ, 1/2 ಎಕರೆ 1/4 ಎಕರೆ ಮಾಡಿ ನೋಡಿ. ಹೆಚ್ಚಿನ ಫಲಿತಾಂಶ ನಿಮಗೆ ಸಿಗುತ್ತದೆ. ಇದು MGK ಸೋಲಾರ್ ಟ್ರ್ಯಾಪ್. ಹೆಚ್ಚಿನ ಮಾಹಿತಿಗಾಗಿ ನೀವು ದಾವಣಗೆರೆ ಹಾಗೂ ಬೆಂಗಳೂರು ನಮ್ಮ ಆಫೀಸ್ ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಬಹುದು. ಧನ್ಯವಾದಗಳು.